ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್ ಗೈಸ್. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡುವ. ಇಲ್ಲಿ ನೋಡ್ಬೋದು, ವಿಡಿಯೋದಲ್ಲಿ ಹೇಳಿರೋ ಪ್ರಕಾರ ಬೇಗ ಅಪ್ಲೋಡ್ ಮಾಡ್ತಿದ್ದೀನಿ, ಎಡಿಟ್ ಮಾಡಿ. ದಿಸ್ ಇಸ್ ದ ಫಸ್ಟ್ ಟೈಮ್ ಇಷ್ಟು ಬೇಗ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿರೋದು. ಯಾವಾಗಲೂ 2-3 ವೀಕ್ಸ್ ಬಿಟ್ಕೊಂಡು ಅಪ್ಲೋಡ್ ಮಾಡ್ತಿದ್ದೆ ಮುಂಚೆ ಎಲ್ಲ. ಬಟ್ ಐ ಹೋಪ್ ಇನ್ನು ಮುಂದೆ ಆ ಥರ ಆಗಲ್ಲ ಅಂತ. ಸೊ ನಾನು ಇವತ್ತು ಉಡುಪಿ ಹೋಗ್ತಿದ್ದೀನಿ, ಓನ್ಲಿ ಫಾರ್ 2 days. ಬಟ್ ನಾನು ಬಟ್ಟೆ ಪ್ಯಾಕ್ ಮಾಡ್ತಿರೋದು 15 daysಗೆ ಗೈಸ್. ಏನಕ್ಕೆ ಅಂತ ಗೊತ್ತಾ? ಅದು ಗೊತ್ತಾಗುತ್ತೆ, ನಾನು ಈಗಲೇ ಹೇಳಲ್ಲ. ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರಲಿ ಅಂತ ಅಷ್ಟೇ ಡೌ ಮಾಡ್ತಿದ್ದೀನಿ, ನಂಗೆ ಗೊತ್ತು. ಇಟ್ಸ್ ಓಕೆ. ಬೋದು ಗೈಸ್, ಬ್ಯಾಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಆಗಿದೆ. ಇನ್ನೊಂದು 10% ಪ್ಯಾಕಿಂಗ್ ಇದೆ. ನನ್ನ ಫ್ರೆಂಡ್ಸ್ ಹೆಲ್ಪ್ ಬೇಕು, ಅದಕ್ಕೋಸ್ಕರ ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ಬಂದಮೇಲೆ ಲೈಕ್ ಫುಲ್ ಪ್ಯಾಕ್ ಮಾಡಿ ಹೊರಡೋದು. 4 o'clock ಆಗಿಬಿಡ್ತೀನಿ. 1 hour ಮುಂಚೆ ಲೈಕ್ ರೈಲ್ವೆ ಸ್ಟೇಷನ್ ರೀಚ್ ಆಗಬೇಕು ಅಷ್ಟೇ. ನನಗೆ ಕೈ ಕೊಟ್ಟಿದ್ದಾರೆ ಪ್ಯಾಕಿಂಗ್ ಮಾಡೋಕ್ಕೆ. ಈಗ ಬಂದಿದ್ದಾರೆ, 3:45 ಆಯಿತು. ನಾನು 4 ಗಂಟೆಗೆ ಬಿಡಬೇಕು. ನೋಡಿ, ಒಬ್ಬರು ಬಂದಿದ್ದಾರೆ, ಇನ್ನೊಬ್ಬರು ಬಂದೇ ಇಲ್ಲ. ಈ ಬಂಗಾರಗುಂಡಿ ನೀನು ಚೆನ್ನಾಗಿ ಗಾಯಿ ಸಕಾಲಗಳಿದು ಬಂಗಾರಗುಂಡಿ. ಇದು ನಾವೆಲ್ಲ ಬಂಗಾರಗುಂಡಿ ಅಂತ ಕರೆಯೋದು. ಸೊ ನಂಗಂತೂ ಸಿಕ್ಕಾಪಟ್ಟೆ ಗಂಟ್ಲು ಲೈಕ್ ಕಿಚ್ ಅಂತಿದೆ, ಆಗ್ತಾನೆ ಇಲ್ಲ. 3 ಜನಕ್ಕೂ ಹಂಗೆ ಆಗಿಬಿಟ್ಟಿದೆ. ಅವಳಿಗೂ ಹಂಗೆ ಆಗೈತೆ, ಇವಳಿಗೂ ಹಂಗೆ ಆಗೈತೆ, ನನಗೂ ಹಂಗೆ ಆಗೈತೆ. ವಿಚ್ ಒನ್? ಯು ಕ್ಯಾನ್ ವೇರ್. ಸೊ ಗೈಸ್, ಅದು ಹೆಂಗೆ ಟ್ರಾವೆಲ್ ಮಾಡಬೇಕು ಅನ್ನೋ, ನಂಗೆ ತಲೆನೋವು ಬಂದರೆ ಮಾತ್ರ ಇರೋಕ್ಕಾಗಲ್ಲ. ಅದೊಂದೇ ಪ್ರಾಬ್ಲಮ್ ಆ್ಯಕ್ಚುಲಿ. ಬಾ ಸೊ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡು ಆಯಿತಾ ಗೈಸ್? ವಿಡಿಯೋ ಅಪ್ಲೋಡ್ ಆಗಿದೆ, ನೋಡಿ ನೀವು ಆಯಿತಾ? ಅಷ್ಟೇ, ಈಗ ಸಿಕ್ತೆ. ಬಾಯ್. ಐ ಫಾರ್ಗಾಟ್ ಇಟ್, ಸಾರಿ. ನನ್ನ ಮಿಸ್ ಮಾಡ್ಕೊಳ್ಳಲ್ವಾ ನೀವು? ಇಲ್ಲ ಅಂತ ನಂಗೆ ಗೊತ್ತು. ನಾನು ಮಿಸ್ ಮಾಡ್ಕೊತೀನಿ ಗಾಯ್ಸ್. ಇವತ್ತು 3 ಜನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಬಂಗಾರಗುಂಡಿನ ಜಾಸ್ತಿ ಮಿಸ್ ಮಾಡ್ಕೊತೀನಿ ನಾನು. ಅಯ್ಯೋ, ಅವನ್ನ ಅಂತೂ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಮಿಸ್ ಮಾಡ್ಕೊತೀನಿ ಯಾರು ಅಂತ ಅದು ಎಲ್ಲ ಯಾರಿಗೂ ಗೊತ್ತಿಲ್ಲ, ಸೀಕ್ರೆಟ್. ನಮ್ಮ 4 ಜನಕ್ಕೆ ಮಾತ್ರ ಗೊತ್ತು ಗೈಸ್. ಅಷ್ಟೇ. ಈಗ ಸಾನ ಇನ್ನೂ ಬಂದಿಲ್ಲ ಗೈಸ್. ಯಾಕೆ ನೋಡಿ ಹೆಂಗೆ ಬರ್ತಿದೆ. ನಾನು ಹಾಕಿರೋದು ಬರೀ ಸನ್ಸ್ಕ್ರೀನ್ ಗೈಸ್, ಏನೂ ಮೇಕಪ್ ಮಾಡಿಲ್ಲ. ಲಿಪ್ಸ್ಟಿಕ್, ಸನ್ಸ್ಕ್ರೀನ್ ಅಷ್ಟೇ. ಅದು ಬೆಳ್ಳಗೆ ಕಾಣಿಸಿದೆ. ಹಾಕು, ಬ್ಯಾಗಲ್ಲಿ ಐತೆ. ನಾನು ಮಿಸ್ ಮಾಡ್ತೇನೆ. ಅವಳು ಬಂದೇ ಇಲ್ಲ, ನಂಗೆ ಟೈಮ್ ಆಯಿತು ಗೈಸ್. ನೋಡಿ, ನಾನು ವ್ಲಾಗ್ ನೋಡ್ತಿದ್ದೀನಿ, ಚೆನ್ನಾಗಿ ಬಂದಿದೆ. ಬೇಗ ನೀವು ಹೋಗಿ ನೋಡಿ. ಜಾಸ್ತಿ ಬೇಗ ಬಂದಿದ್ದೀರಾ ಮ್ಯಾಮ್. ಏನಾದರೂ ಇಲ್ಲ, ಎಷ್ಟೊತ್ತಿಂದ ಗೊತ್ತಾ ಕಾಯ್ತಿರೋ ನಿಂಗೆ? ಟ್ಯಾಬ್ಲೆಟ್ ತಂದ ಯಾರು? ಯಾರನ್ನ ಕರೀತಿದ್ಯಾ? ಅವಳು ಹೊರಗೆ ಹೋದ್ಲು. ಅವ್ರ ಫ್ರೆಂಡ್ ಯಾರೋ ಕಾಲ್ ಮಾಡಿದ್ರು, ಬರ್ತೀನಿ ಬೇಗ ಅಂತ ಹೋದ್ಲು. ಅಂಕಲ್ಲು ಮಟನ್ ಏನು ಲೈಕ್ ಅವ್ರು ಮಾಡ್ಸಿದಾರಂತೆ, ಅವ್ರ ಫ್ರೆಂಡು 5 ಜನಕ್ಕೆ ತರಿಸ್ತಾರಂತೆ. ನೀನು ತಿನ್ನಲ್ಲ ಆಗ್ಬಿಲ್ಲ ಮಟನ್ನು. ಚಿಕನ್ ಅನ್ಕೌಟ ಎಲ್ಲ ತರಿಸ್ತಾರಂತೆ. ಅಂಕಲ್ ಏನೋ ಸಾನ ಮಟನ್ ಚಿಕನ್ ಬೇಕಂತ ನೋಡಿ. ಇದು ನಿಂಗೆ ಹಾಕ್ತೀನಿ ಬೈದಿರೋದು. ರೆಡಿ, ಬಾಯ್ ಬಾಯ್ ಬಾಯ್. ಬಾಯ್, ಮಿಸ್ ಯು. ಬಾಯ್, ಬೇಗ ಬರ್ತೀನಿ. 17 ದಿನ, 17 ದಿನ. ಬಾಯ್. ಹಾಗೆ ಹೋಗ್ತೇನೆ, ರೈಲ್ವೆ ಸ್ಟೇಷನ್ ಹೋಗಿ ಸಿಗ್ತೆ. ಫೈನಲಿ ಗೈಸ್, ಉಡುಪಿ ರೀಚ್ ಆಗಿದ್ದೀನಿ. ಈಗ ಟೈಮ್ ಬಂದು 11 ಗಂಟೆ. ಸೊ ಈಗ ವಿಡಿಯೋ ಮಾಡ್ತಿದ್ದೀನಿ. ಏನಾಯಿತು ಲೈಕ್ ಏನೆಲ್ಲ ಟ್ರಾಜಿಡಿ ಆಯಿತು ನಾನು ನಿಮಗೆ ಈಗ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಿ ಹೇಳ್ತೀನಿ. ಸೊ ಲೆಟ್ಸ್ ಗೋ. ಸೊ ಈಗ ಸದ್ಯಕ್ಕೆ ನಾನು ಇರೋದು 2 ಡೇಗೋಸ್ಕರ ಇಲ್ಲಿ ಸ್ಟೇ ಆಗ್ತಿದ್ದೇನೆ. ಇಟ್ಸ್ ಅ ಸ್ಟೋರಿ ಟೈಮ್. ನಿನ್ನೆ ನನಗೆ ಆ್ಯಕ್ಚುಲಿ ಟ್ರೈನ್ ಮಿಸ್ ಆಯಿತು.
ಏನಕ್ಕೆ ಅಂದರೆ ಬೆಂಗಳೂರಲ್ಲಿ ನಿನ್ನೆ ಮಳೆ ಜೋರಾಗಿ ಬಂದಿದ್ದ ಕಾರಣ ತುಂಬ ದೊಡ್ಡ ದೊಡ್ಡ ಮರಗಳೆಲ್ಲ ರೋಡಲ್ಲಿ ಬಿದ್ದೋಗಿತ್ತು. ಅದಕ್ಕೋಸ್ಕರ ನನಗೆ ಬರೀ ಕರೆಕ್ಟಾಗಿ ಹೆಬ್ಬಾಳದಿಂದ ಹಿಡಿದು ಮೆಜೆಸ್ಟಿಕ್ಕಿಗೆ ಬರೋಕ್ಕೆ 6 ಅವರ್ ತೊಗೊಂತು. ನೀವು ನಂಬ್ತೀರಾ ಬಿಡ್ತೀರಾ, 6 ಅವರ್. ನಾನು ಒಂದೆರಡು ವೀಡಿಯೋಸ್ ಹಾಕಿರ್ತೀನಿ, ಲೈಕ್ ಇಲ್ಲೇ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಬೋದು. ಲೈಕ್ ನನ್ನ ಫೇಸ್ ಎಲ್ಲ ಹೆಂಗಾಗಿತ್ತು ಏನು ಅಂತೆಲ್ಲನೂ. ಸೊ ಟ್ರೈನ್ ಮಿಸ್ ಆಯಿತು. ಸರಿ ಅಂದ್ಬಿಟ್ಟು KSRTC ಬಸ್ ಸ್ಟಾಪಿಗೆ ಬಂದು ಫಸ್ಟು ಊಟ ಮಾಡಿದೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದಿತ್ತು. ಊಟ ಮಾಡಿ ಮತ್ತೆ ಸ್ಲೀಪರ್ ನೋಡೋಣ ಅಂತ ಹೋಗ್ತೀನಿ, ಅಥವಾ ಸೆಮಿ ಸ್ಲೀಪರ್. ಎಲ್ಲನೂ ರಿಸರ್ವೇಷನ್ ಆಗಿರುತ್ತೆ, ಯಾವುದೂ ಸಿಕ್ಕಲ್ಲ. ಅಟ್ಲೀಸ್ಟ್ ಮಂಗ್ಳೂರಿಗೆ ಹೋಗಿ ಬರೋಣ, ಕುಂದಾಪುರಕ್ಕೆ ಹೋಗಿ ಬರೋಣ, ಕುಂದಾಪುರ ಬಸ್ಗಾದ್ರು ಅಂದರೆ ಎಲ್ಲ ಫುಲ್, ಎಲ್ಲ ರಿಸರ್ವೇಷನ್ ಆಗಿದೆ. ಏನು ಮಾಡಲಿ? ಅಟ್ಲೀಸ್ಟ್ ಧರ್ಮಸ್ಥಳ ಬಸ್ಗೆ ಹೋಗೋಣ ಅಂದರೆ ಧರ್ಮಸ್ಥಳ ಬಸ್ಸು ರಿಸರ್ವೇಷನ್ ಆಗಿದೆ. ಸರಿ ಅಂದ್ಬಿಟ್ಟು ಪ್ರೈವೇಟ್ ಬಸ್ ವಿಚಾರಿಸೋಣ ಅಂತ ಬಂದೆ. ನನ್ನ ಫ್ರೆಂಡ್ಗೂ ಕಾಲ್ ಮಾಡಿ ಹೇಳಿದೆ, ಅವನು ಸರಿ ನನ್ನ ಫ್ರೆಂಡ್ನ ಕೇಳಿ ವಿಚಾರಿಸಿ ನೋಡ್ತೀನಿ ಅಂತ ಹೇಳ್ದ. ಬಟ್ ಎಲ್ಲ ಫುಲ್ಲಾಗಿದೆ. ಎಲ್ಲ ಅಮೌಂಟ್ ಎಷ್ಟು ತೋರಿಸಿದೆ ಅಂದರೆ 2,500 ತೋರಿಸ್ತಿದೆ ಉಡುಪಿಗೆ. ನೆನ್ನೆ ಎಲ್ಲ ಫುಲ್ ಪೀಕಲ್ಲಿತ್ತು ಲೈಕ್ ಪ್ರೈಸಸ್ ಎಲ್ಲ. ಸರಿ ಬೇಡ ಅಂದ್ಬಿಟ್ಟು ಒಂದು ಡಿಸೈಡ್ ಆದ ವಾಪಸ್ ಹೋಗೋಣ ಅಂತ. ಅಷ್ಟರಲ್ಲಿ ನೋಡ್ರೆ ನಾನು ಉಡುಪಿಗೆ ಬರೋಕ್ಕೆ ಲೈಕ್ ನನ್ನ ಫ್ರೆಂಡ್ಸ ಮೀಟ್ ಬರೋದೇ ರೀಸನ್ ಇದ್ದಿದ್ದು. ಒಬ್ರಿಗೆ ಗೊತ್ತು 4 ಜನಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಬಂದಿದ್ದು. ನೋಡಿದ್ರೆ ಇನ್ನೊಬ್ಬ ಏನೋ ಗೊತ್ತಿಲ್ಲ ನಿನ್ನೆ ನೈಟೇ ಕಾಲ್ ಮಾಡಿಬಿಟ್ಟ. ಅವನು ಕಾಲ್ ಮಾಡಿ ಎಲ್ಲೇ ಇದೆಯಾ, ಏನು ಮಾಡ್ತಿದ್ಯಾ ಅಂತ. ನಾನು ಇಲ್ಲ ಹಿಂಗೆ ಆಗಿಬಿಟ್ಟಿದೆ ಅಂತ ಅಂದೆ. ಅಯ್ಯೋ ಹೌದಾ. ಆಮೇಲೆ ಎಲ್ಲ ನೋಡಿದೆ, ಧರ್ಮಸ್ಥಳದಿಂದ ಉಡುಪಿ ಎಷ್ಟು ಅವರ್ ಜರ್ನಿ, ಮಂಗಳೂರು ಎಷ್ಟು ಅವರ್. ಧರ್ಮಸ್ಥಳದಿಂದ ಮಂಗಳೂರು ಬಸ್ಸಸ್ ಇದೆ, ಲೈಕ್ ಬಂದಿದ್ದೀನಿ ಒಂದು ಸಲ ಅಂದ್ಬಿಟ್ಟು ಸರಿ ಅಂತ BMTC ಬಸ್ ಸ್ಟಾಪ್ ಎಕ್ಸಿಟ್ ಸೈಡ್ ಬರ್ತಿದ್ದೆ. ಅದೃಷ್ಟಕ್ಕೆ ಗೊತ್ತಿಲ್ಲ ಇದು ಯಾವುದು ಧರ್ಮಸ್ಥಳ ಒಂದು ಬಸ್ ಆಚೆ ನಿಂತು ಧರ್ಮಸ್ಥಳ ಕರೀತಿದ್ರು. ಆಮೇಲೆ ಹೋಗಿ ಅವ್ರಿಗೆ ಹಿಂಗೆಲ್ಲ ಆಗಿದೆ ಅಂದಿದ್ದಕ್ಕೆ ಧರ್ಮಸ್ಥಳ ಬಂದು ಅಲ್ಲಿಂದ ಉಡುಪಿ ಹೋಗಿ ಬಸ್ಸಸ್ ಸಿಗುತ್ತೆ ಅಂದರು. ಸರಿ ಸರ್ ಅಂದ್ಬಿಟ್ಟು ಹತ್ಕೊಂಡೆ. ಪಕ್ಕದಲ್ಲಿದ್ದವ್ರು ಯಾರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಹಾಗೇ ಅವ್ರ ಟ್ರಾವೆಲ್ ಲೈಫ್ ಬಗ್ಗೆ, ವರ್ಕ್ ಲೈಫ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ಹಂಗೋ ಹಿಂಗೋ ಅನ್ನೋಷ್ಟರಲ್ಲಿ ಲೈಕ್ ಧರ್ಮಸ್ಥಳ ರೀಚ್ ಆದ್ರಿ ಬಂದು. ಆ್ಯಂಡ್ ಈ ವಿಡಿಯೋ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಹೆಸರು ಪ್ರವೀಣ್ ಅಂತ. ಅವರೇನು ಅಂದರೆ ನಾನು ಧರ್ಮಸ್ಥಳ ರೀಚ್ ಆಗೋಕ್ಕೆ ಲೈಕ್ 7 ಆಗಿತ್ತು. ನಾನು ಅಲ್ಲಿ 7:45ವರೆಗೂ ಪಾಪ ನಾನು ಬಸ್ ಸಿಗೋವರೆಗೂ ಇದ್ದು ವೆಯ್ಟ್ ಮಾಡಿ ಬಸ್ಸು ಹತ್ಸಿ ಮೇಲೆ ಹೋದ್ರು. ನಾನು ಹೇಳಿದೆ ಸರ್ ಲೈಕ್ ನಿಮಗೆ ದರ್ಶನಕ್ಕೆ ಲೇಟ್ ಆಗುತ್ತೆ, ಹೋಗಿ ಬಿಸಿಲಾಗುತ್ತೆ ತುಂಬ. ಇಲ್ಲ ಪರವಾಗಿಲ್ಲ ಅಂತ ಅವರು. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ, ಈ ಮೂಲಕ ಥ್ಯಾಂಕ್ಸ್ ಅ ಲಾಟ್. ಸೊ ಒಂಥರ ಅದು ಖುಷಿ ಆಯಿತು ನಂಗೆ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆ ಥರ. ಸೊ ಅಲ್ಲಿಂದ ಧರ್ಮಸ್ಥಳದಿಂದ ಉಡುಪಿ ಲೈಕ್ 3.5 hour ಜರ್ನಿ ಆಯಿತು. ಬೇಗನೆ ಬಂದೆ ಲೈಕ್ ಎಕ್ಸ್ಪ್ರೆಸ್ ಬಸ್ಸಿಗೆ ಬಂದು ನನ್ನ ಫ್ರೆಂಡ್ ಲೈಕ್ ಲೊಕೇಶನ್ ಕಳಿಸಿದ್ದ. ಅಲ್ಲಿ ಬಂದು ಲೈಕ್ ಈಗ ಚೆಕ್ಕಿನ್ ಆಗಿ ಫ್ರೆಶ್ ಅಪ್ ಆಗಿ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಗೈಸ್. ಆಲ್ಮೋಸ್ಟ್ 12:30 ಆಗ್ತಾ ಬಂತು. ಫಸ್ಟು ಈಗ ಹೋಗಿ ರೆಡಿ ಆಗ್ಬಿಟ್ಟು ಒಂದೇ ಸಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತೀನಿ. ಬ್ರೇಕ್ಫಾಸ್ಟ್ ಮಾಡಿ ಎಲ್ಲಿ ಹೋಗ್ತೀನಿ ಅಂದರೆ ಲೈಕ್ ಅವ್ರ ಕಾಲೇಜ್ ಹತ್ರ ಹೋಗಬೇಕು. ನಾನು ಹೇಳ್ದಲ್ಲ ಇನ್ನೂ 3 ಜನಕ್ಕೆ ಗೊತ್ತಿಲ್ಲ ಅಂತ, ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು. ನೋಡೋಣ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೇನೋ ಅಂತ, ಇಬ್ರಿಗೆ ಮಾತ್ರ ಗೊತ್ತು. ಸೊ ಬನ್ನಿ ಹೋಗುವ ಈಗ. ಆ್ಯಂಡ್ ನಾನು ಈಗ ವೇರ್ ಮಾಡ್ತಿರೋ ಔಟ್ಫಿಟ್ ಲೈಕ್ ನಾನು ಅಂದ್ಕೊಂಡೆ ಓವರ್ ಸೈಜ್ಡ್, ಇದು ಮೊನ್ನೆ ಮ್ಯಾಕ್ಸಲ್ಲಿ ಒಂದು ತೊಗೊಂಬಂದೆ, ಹಾಗೆ ಇದೆ. ಸೊ ಲೈಕ್ ಫುಲ್ ಕಂಫಿ ಇರುತ್ತೆ ಅಂತ, ಕಂಫರ್ಟಬಲ್ ಆಗಿರುತ್ತೆ ಅಂತ ಬಾಕ್ಸಿ ಫಿಟ್. ಇದಕ್ಕೆ ಲೈಕ್ ಜೀನ್ಸ್, ವೈಡ್ ಲೆಗ್ ಜೀನ್ಸ್ ಹಾಕ್ಕೊಂಡು ಫುಲ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಫುಲ್ ಕೈಗೆ ಮುಖಕ್ಕೆ ಹೋಗುವ ಗಾಯ್ಸ್. ಓಕೆ ಗಾಯ್ಸ್, ರೆಡಿ ಆಗಿದ್ದಾಯಿತು. ಸೊ ಜಸ್ಟ್ ಇಷ್ಟೇ, ನಾನೊಂದು 5 ಪ್ರಾಡಕ್ಟ್ಸ್ ಯೂಸ್ ಮಾಡಿ ಮಾತ್ರ ರೆಡಿ ಆಗಿದ್ದೀನಿ. ಆ ರೀಲ್ನ ನಾನು ಇನ್ಸ್ಟಾಲಿ ಮೇ ನಾಟ್ ಬಿ ಪೋಸ್ಟ್ ಮಾಡಿರ್ಬೋದು. ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಈಗ ಆಲ್ಮೋಸ್ಟ್ ಕರೆಕ್ಟಾಗಿ ಟೈಮ್ 1 ಗಂಟೆ ಆಯಿತು. ನಾನೀಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಸೊ 2 ಒಟ್ಟಿಗೆ ಬ್ರಂಚ್ ಆಗುತ್ತೆ. ಆ್ಯಂಡ್ ಫಿಶ್ ಮೀಲ್ಸ್ ತಿನ್ನೋಣ ಅಂತ. ಇಲ್ಲಿ ನಾನು ಸ್ಟೇ ಆಗಿರೋದು ಕೆಳಗಡೆನೇ ಗ್ರೌಂಡ್ ಫ್ಲೋರಲ್ಲೇ ಇದೆ. ಸೊ ಬನ್ನಿ ಹೋಗುವ, ಹೇಗಿರುತ್ತೆ ಏನು ಲೈಟ್ಸ್ ಎಕ್ಸ್ಪೀರಿಯನ್ಸಸ್. ಆ್ಯಂಡ್ ನೋಡ್ಬೋದು ಎಲ್ಲ ಹರಡಾಕ್ಬಿಟ್ಟಿದ್ದೀನಿ ಗೈಸ್. ಬನ್ನಿ ಹೋಗುವ. ಹೇಗೆ ಕಾಣಿಸ್ತಿದ್ದೀನಿ ಕಾಮೆಂಟ್ ಮಾಡಿ ಪ್ಲೀಸ್. ಯೂಟ್ಯೂಬ್ಗೆ ಗೈಸ್ ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೆ. ದಿಸ್ ಇಸ್ ಬಾಂಗ್ಡೆ. ನಂಗೆ ಗೋಕರ್ಣಲ್ಲಿದ್ದಾಗಿಂದ ಆ್ಯಕ್ಚುಲಿ ಫಿಶ್ ತಿನ್ನೋದು ಕಲ್ತಿದ್ದು. ಫಸ್ಟ್ ಅನ್ನ ತಿಂತೇನೆ. ತುಂಬ ಡಿಫ್ರೆಂಟ್ ಆಗಿದೆ. ಈ ಥರ ಲೈಕ್ ಬ್ರೌನ್ ರೈಸ್, ಈ ಕಡೆ ರೈಸ್ ಟ್ರೈ ಮಾಡ್ತಿರೋದು ಫಸ್ಟ್ ಟೈಮ್ ನಾನು. ಬಟ್ ಸಕ್ಕತ್ತಾಗಿದೆ. ತಿನ್ಬಿಟ್ಟು ಸಿಗ್ತೀನಿ. ಬಟ್ ನಂಗೆ ಇಷ್ಟ ಮೀನು ಎಲ್ಲ ನನ್ನ ಫ್ರೆಂಡ್ಸಿಂದ. ಚಿಕನ್ ಉಂಟಲ್ಲ ಚೆನ್ನಾಗಿತ್ತು. ಚಿಕನ್ ಉಂಟಲ್ಲ, ಚಿಕನ್ ತುಂಬ
ಹಾಂ, ಮೀಟ್ ನೀವು ಚಿಕನ್ ಮಾಡಲ್ಲ, ಬರೀ ಫಿಶ್ ಅಷ್ಟೇನಾ? ಹಾಗೆಲ್ಲ ಫಿಶ್ ತುಂಬ ಇಷ್ಟ ಕೆಲವರಿಗೆ. ಸರಿಮ್ಮ, ಬಾಯ್, ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಐ ಗೈಸ್, ಈಗ ಜಸ್ಟ್ ಊಟ ಮುಗಿಸ್ಕೊಂಡು ರೂಮಿಗೆ ಬಂದೆ, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಊಟ ಬಗ್ಗೆ ಹೇಳ್ಬೇಕು ಅಂದರೆ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಊಟ ತುಂಬ ಚೆನ್ನಾಗಿರೋದಕ್ಕಿಂತ ಹೆಚ್ಚಾಗಿ ಏನು ಅಂದರೆ ಅವ್ರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಎಷ್ಟು ಚೆನ್ನಾಗಿ ಬಡಿಸಿದ್ರು, ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳ್ತಿದ್ರು, ಅವರು ಅವ್ರ ಫ್ಯಾಮಿಲಿ ಬಗ್ಗೆ, ಅವ್ರ ಮಕ್ಳ ಬಗ್ಗೆ ಮಾತಾಡ್ತಿದ್ರು. ನಾನು ಕೇಳಿದೆ, ಯಾಕೆ ಇಷ್ಟು ವಯಸ್ಸಾದರೂ ದುಡಿತಿದ್ದೀರಾ ಅಂದರೆ, ಮಕ್ಕಳನ್ನ ಕೇಳೋಕ್ಕಾಗಲ್ಲ ಅಲ್ಲಮ್ಮ ಅಂತ ಅಂದ್ಬಿಟ್ರು. ನನಗೆ ಒಂಥರ ಅನ್ನಿಸ್ಬಿಡ್ತು. ಆ್ಯಂಡ್ ಅವ್ರಿಗೆ ಏಜ್ ಅವ್ರ ಹಸ್ಬೆಂಡ್ಗೆ 64 ಆ್ಯಂಡ್ ಅಮ್ಮಗೆ 60 ಅಂತ. 26 ವರ್ಷದಿಂದ ಹೋಟೆಲ್ ನಡೆಸ್ತಿದ್ದಾರೆ ಅಂತ ಕೇಳಿ ಲೈಕ್ ಒಂಥರ ಇನ್ಸ್ಪೈರ್ ಆಗೋದ್ರು. ನನಗೆ ತುಂಬ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ. ಅವರು ಹೇಳಿದ್ರು, ತುಂಬ ಖುಷಿ ಆಯ್ತಮ್ಮ ನಿನ್ನ ಮಾತಾಡಿಸಿ, ಮೀಟ್ ಮಾಡಿ, ನಾಳೆನೂ ಬಾ ಅಂತ ಹೇಳ್ತಿದ್ರು. ಅವ್ರಿಗೆ ಹೇಳ್ದೆ ನನ್ನ ಜರ್ನಿ ಎಲ್ಲ ಹಿಂಗೆ ಆಯಿತು ಅಂತ. ಅವರು ತುಂಬ ಬೇಜಾರು ಮಾಡಿಕೊಂಡ್ರು. ಆ್ಯಂಡ್ ಅವರು ಅವ್ರ ಮಕ್ಳ ಬಗ್ಗೆ ಎಲ್ಲ ಹೇಳ್ತಿದ್ರು. ತುಂಬ ಖುಷಿ ಆಯಿತು ನನಗೆ. ಸೊ ಈ ಥರ ಎಲ್ಲ ಹೊರ್ಗಡೆ ಒಬ್ಬೊಬ್ಬಳೇ ಬಂದಾಗ ತುಂಬ ಮಾತಾಡೋಕ್ಕೆ ಸಿಗುತ್ತೆ. ಅಂದರೆ ಫ್ರೆಂಡ್ಸ್ ಜೊತೆ ಹೋದಾಗ ಮಜಾ ಮಾಡಲ್ಲ ಅಂತ ಅಲ್ಲ, ಆಗ ಬರೀ ನಾವಿರ್ತೀವಿ. ಬಟ್ ಹಿಂಗೆ ಸೋಲೋ ಹೋದಾಗ ಎಲ್ಲಾದರೂ ಈ ಥರ ಲೋಕಲ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋದಾಗ ಅವ್ರ ಬಗ್ಗೆ ನಾವು ತಿಳ್ಕೊತೀವಿ, ನಮ್ಮ ಬಗ್ಗೆ ಅವ್ರು ತಿಳ್ಕೊತಾರೆ, ಸಜೆಷನ್ಸ್ ಕೊಡ್ತಾರೆ. ತುಂಬ ಒಂಥರ ಚೆನ್ನಾಗಿ ಅನ್ಸುತ್ತೆ ನಂಗೆ. ಅದಕ್ಕೇ ಲೈಕ್ ಏನೋ ಸೋಲೋ ಹೋಗೋದು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಒಂದು ಸ್ವಲ್ಪ ಫೋನ್ ಚಾರ್ಜ್ ಹಾಕಿ ಮಲ್ಕೋತೀನಿ. ಹೋಗಿ ಅಲ್ಲಿ ಸರ್ಪ್ರೈಸ್ ಕೊಡುವ. ಹೇಗೆ ರಿಯಾಕ್ಟ್ ಮಾಡ್ತಾರೆ ಏನು ಗೊತ್ತಿಲ್ಲ. ಲೆಟ್ ಮಿ ಸಿ. ವಿಡಿಯೋ ಆದರೆ ಮಾಡ್ತೀನಿ ಅಲ್ಲಿ, ಇಲ್ಲ ಅಂದರೆ ಗೊತ್ತಿಲ್ಲ ಗಾಯ್ಸ್, ಪ್ಲೀಸ್ ಅಷ್ಟೇ. ಆ್ಯಂಡ್ ಸಂಜೆ ನಾನು ಬೀಚಿಗೆ ಕರ್ಕೊಂಡೋಗಕ್ಕೆ ಹೇಳಿದ್ದೀನಿ. ನನಗೆ ಬೀಚಿಗೆ ಹೋಗಬೇಕು ಅಂತ ಆಸೆ ಆಗ್ತಿದೆ. ಆಲ್ಮೋಸ್ಟ್ ಒಂದು 2 ಮಂತ್ಸ್ 3 ಮಂತ್ಸ್ ಆಗ್ತಾ ಬಂತು. ಐ ಆಮ್ ಮಿಸ್ಸಿಂಗ್ ಬೀಚ್ ಗಾಯ್ಸ್. ಅದಕ್ಕೆ ಎತ್ತಲೇ ಸಾಕು. ಅವರಲ್ಲಿ ಇನ್ನಿಬ್ರು, ನಾನೇ ಮೇಲೆ ಬರಲ್ಲ, ಕರ್ಕೊಬ ಗೈಸ್. ಇವರೇ ಬರಲ್ಲ. ನಾನು ಹಾಂ, ನಾರಾಯಣ ಕಾಲೇಜ್ ಅಂತಾರ. ನಿಮ್ಮ ಕಾಲೇಜ್ ಹೆಸ್ರೇನ ಹೇಳ? ವಿದ್ಯಾಲಕ್ಷ್ಮಿ. ನೀನೇನು ಓದ್ ದಬಾಗ್ತಿದ್ಯಾ? ಅವಳಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಯಾರ? ನನ್ನೇ ಓಡಿ ಕದ್ದು ಮುಚ್ಚಿ ಇವ್ರು ಕಾಲೇಜ್ ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ ನನ್ನ. ಹಾಯ್ 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 ಹಾಯ್. ಆರಾಮ? ನಾವು ಹಂಗೆ ಸುಮ್ಮನೆ ನೀವು ಶಾಕ್ ಆಗಲಿ ಅಂತ. ಹಾಂ, ಕಿರಣ್ಗೆ ಸರಿ, ಅವಳು ನೋಡೇ ಇಲ್ಲ, ಫುಲ್ ಶಾಕ್ ಆಗೋದ್ಲು. ನಿನ್ನ ಮುಖ ನಾನು ಯಾಕೆ ಬ್ಲರ್ ಮಾಡಲಿ? ನೀನೇನು ಹುಡುಗಿನಾ? ಅಲ್ಲ, ಎಲ್ಲನ ಕರ್ಕೊಂಡು ಹೋಗ್ದೆ, ಬಂದು ಕಾಲೇಜಲ್ಲಿ ಕೂರಿಸಿದ್ದೀರಲ್ಲ ನೀವು. ಇದೇನಾ ನಾನು ಹಿಂಗೆ ಮಾಡಿದ್ನ ನೀವು ಬೆಂಗಳೂರಿಗೆ ಬಂದಾಗ? ನಿನ್ನ ಫೋಟೋ ಐತೆ, ಫೋಟೋನೇ ಹಾಕ್ತೀನಿ ತಗೋ. ಹಾಂ, ಇವತ್ತು ನೈಟು ನೀವು ಪ್ಲ್ಯಾನ್ ಮಾಡಿ ಹೋಗೋಣ ಎಲ್ಲನಾ. ನಾನು ಸಂಜೆ ಬೀಚಿಗೆ ಕರ್ಕೊಂಡು ಹೋಗಂತ ಕೇಳಿ. ಹಾಂ, ನೀವಿಬ್ರು ಕನ್ನಡದಲ್ಲಿ ಮಾತಾಡಿ. ಮಾತಕ್ಕೆ ಮುಂಚೆ ಬರೀ ಉರ್ದು ಹಿಂದಿಲಿ ಮಾತಾಡ್ತಾರೆ ಗೈಸ್. ಎಕ್ಸ್ಪ್ರೆಷನ್ ಮಿಸ್ ಆಗೈತೆ, ಕ್ಯಾಪ್ಚರ್ ಇನ್ನೊಂದ್ಸಲ ಮಾಡು. ಅವಳು ಬಸ್ಸಿಗೆ ಹೋಗ್ತಾಳೆ, ನಾನು ನೋಡ್ಬಿಟ್ಲು ಅನ್ಕೊಂಡೆ. ಅಯ್ಯೋ ನೋಡು, ನೀನಂತೂ ಎಕ್ಸೈಟ್ ಆಗಿಲ್ಲ, ಅವರಿಬ್ರು ಆದ್ರು. ಅವನು ನಿಜನಾ ಇವತ್ತು ಬರ್ತಿದ್ಯಾ ಅಂತ ರಾತ್ರಿ. ಎಕ್ಸಾಮ್ ಫೀಸ್ ಕಟ್ಟ್ಯಾ ಎಲ್ಲ ಕೇಳ ಒಂದು ಮಾತು ಹೇಳವರೆ ಬಡ್ಡಿ ಮಗ. ಅವನ ಹತ್ರ ಎಷ್ಟು ದಿನದಿಂದ ಗೊತ್ತಾ ಡಿಸ್ಕಸ್ ಮಾಡ್ತಿದ್ದು. ಅವತ್ತು ಇವರಿಬ್ರಿಗೆ ಹೇಳ್ದೆ ಆಯ್ತಾ, ಇವನಿಗೆ ಹೇಳ್ದೆ ಬರ್ತೀನಿ ನಿದಾಗ ಹೇಳ್ಬೇಡ ಅಂತ. ನೋಡಿದ್ರೆ ಇವಳು ಕಾನ್ಫರೆನ್ಸ್ ಅಲ್ಲಿ ಇತ್ತು ಅವತ್ತು. ಯಾರ ಶಿಲ್ಪ ಅಂದ್ಬಿಟ್ಟ, ಸುಳ್ಳು ಹೇಳ್ಬಿಟ್ಟ. ಅವತ್ತು ನನ್ನ ಪಕ್ಕ ಮಾಡ್ಬಿಟ್ಟ. ಅವತ್ತು ನೀನು ಹೇಳಿಲ್ಲ ಅಲ್ಲ? ನನಗೆ ಗೊತ್ತಿರಲಿಲ್ಲ. ನಾನು ಅದಕ್ಕೆ ನಾನು ಬರೋದು ಗೊತ್ತಿರಲಿಲ್ಲ ನಿಮಗೆ. ನಂಬರ್ 1 ಇದು ಬೀಪ್ ಆಗ್ತೀನಿ. ಬೀಪ್ 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 ಬೀಪ್. ಇವರು ಇದರಲ್ಲಿ ಏನೋ ನೀನೆಲ್ಲಿದ್ಯಾ?
ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರು. ನಿಧಾ, ಹಾಂ ಕಿರಣ್, ಹಾಂ ಸೌರವ್, ಹಾಂ ಕಾರ್ತಿಕ್, ಹಾಂ ಪ್ರತ್ಯಕ್ಷ್. ಪಾಪ ಇವ್ರ ಬೆಸ್ಟ್ ಫ್ರೆಂಡ್ ಹಿಂಗೆ ಆಗ್ತೀನಿ. ನೋಡಿ ಕಳ್ತನವಾಗಿ ನೋಡ್ತಾರ ಆ ಕಡೆ ಈ ಕಡೆ. ಲೆಫ್ಟ್ ರೈಟ್ ಬಾರಲೇ ಲೇ. ಈಗ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ. ಬಾಯ್. ಅವರಿಬ್ರು ಒಳ್ಳೆ ಹುಡುಗ ಹುಡುಗಿ ಥರ ಮಾತಾಡ್ಕೊಂಡು ನಿಂತಿರೋದು. ಒಂದು ಕೈ ಹಂಗೆ ಇಟ್ಕೊಂಡಿರೋದು. ಇದು ನಿಧಾ, ಅದು ಪ್ರತ್ಯಕ್ಷ್, ಕಾರ್ತಿಕ್. ಇವನು ದೊಡ್ಡ ಓ ಪಾಕ್ತಾ ಹೇ ಭಯ್ಯ ಉಸ್ಕೋ ಮರಾಠಿ ಭೀ ಆತಿ. ಅವ್ನು ಇನ್ನೋಡು ನೀನು ತಿನ್ಬೇಕಿನ್ನ ಅವ್ರು 3 ಜನ ಬಾಯಿ ಮುಚ್ಕೋತೀನಿ ಅಂತ. ಉಸ್ಕೋ ಪಾಕ್ತಾ ಹೇ ಭಯ್ಯ. ಭಯ ಕನ್ನಡ ಬರಲ್ಲ ಯಾಕೆ? ಅಲ್ಲ ಆಯ್ತು ತಗೋತೀನು ತಗಲ್. ನನಗೆ ಗಾಡಿ ಓಡ್ಸಕ್ ಬರ್ತಿಲ್ಲ. ಬ್ಯಾಂಗ್ಳೂರ್ ಹೇಳ್ತಾರೆ ಇವೇಲಿ ಅಂತ. ನಾನೇನು ಉಡುಪಿಲಿ ಹುಟ್ಟಿ ಬೆಳೆದಿದ್ದೀನ. ಇವನು ಏನು ಹುಟ್ಟಿ ಬೆಳೆದಿಲ್ಲ, ಓದ್ತಿರೋದು. ಆದ್ರೆ ಈಗ ವೆದರ್ ಚೆನ್ನಾಗಿದೆ, ನೋಡಿ ಹೆಂಗ್ ಓಡಿಸ್ತಾನೆ. ನೆಟ್ಟು ಓಡ್ಸಕ್ ಬರಲ್ಲ. ಈಗ ಬೈಕ್ ಕನ್ನಡ ಆಯ್ತು. ಹೋಗಲೇ ನಾವು ಈಗ ಬೀಚ್ಗೆ ಹೋಗುವ ಪ್ಲ್ಯಾನ್ ಇದೆ 2 ಗಾಡೀಲಿ. ಅವನು ಒಂದು ಫ್ರೆಂಡ್ನ ಕರೀತಾನೆ ಮತ್ತು ನಾನು ಮತ್ತೆ ನಿಧಾ ಒಂದು ಬೈಕಲ್ಲಿ. ಇವನಿನ್ನೂ ಯೂನಿಫಾರ್ಮ್ ಚೇಂಜ್ ಮಾಡ್ಕೊಂಬಂದಿಲ್ಲ ಗೈಸ್. ವಿತ್ ಯೂನಿಫಾರ್ಮ್ ಬೀಚಿಗೆ ಅಲೋ ಮಾಡಲ್ಲ ಅಂತ ನೋಡಿ. ಹೋಗೋ ಬೇಗ, ನೀನೇ ಮಾಡು. ನಂಗೆ ರೋಡ್ ತೋರಿಸು, ನಾನೇ ಹೋಗ್ತೀನಿ. ನೋಡಿ ಗೈಸ್, ಇನ್ನು ಇವಾಗ ಫೋನ್ ಮಾಡ್ತಾನೆ. ಇನ್ನೂ ಅರ್ಧ ಗಂಟೆ ಬೇಕಾಗುತ್ತೆ. ಸನ್ಸೆಟ್ ಬರುತ್ತೆ. ನಾವು ಮಲ್ಪೆ ಬೀಚ್ ಸೈಡ್ ಬಂದಿದ್ದೀವಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಸನ್ಸೆಟ್ ಮಿಸ್ ಆಯಿತು. ಸೊ ವಿತ್ ಶವರ್ಮಾ. ನಾವೀಗ ಗೈಸ್ ನೋಡಿ ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದ್ವಿ. ಆದರೆ ಸನ್ಸೆಟ್ ಆದಮೇಲೆ ಸ್ಕೈ ಚೆನ್ನಾಗಿ ಕಾಣಿಸುತ್ತೆ. ಏ ಚೈಲ್ಡ್ಗಳ ಅವನಂದ್ರೆ ಭಯ ಬೀಳ್ತೈತಾನ. ವುಮನ್ ಹ್ಯಾಂಡ್ಲಿಂಗ್ ಮಾಡ್ತಾವನು. ಕಿರಣ ನೀರು ಬಂದು ಏನು? ಏ ಅಲ್ಲೋಡು ಅಲ್ಲೋಡು ಆವು 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 ಅಲ್ಲೋಡು. ಏ ಅಲ್ಲೋಡು ಆಕ್ಟೋಪಸ್ 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 ಗೈಸ್ ಆಕ್ಟೋಪಸ್. ಹೆಂಗ್ ನೋಡ್ದವಳು ನೋಡು. ಬಾ. ಏ ಏನು ಡ್ರ್ಯಾಗನ್ ತರ ಕಾಣಿಸ್ತಾ ಇಲ್ಲ ನೋಡು. ಏನೋ ಹಂಗೆ ಕೇಳ್ಕೊಂಬ, ನಂಗೆ ಫಸ್ಟ್ ಗೊತ್ತಿಲ್ಲ. आप देख सकते हो हम लोग उड़पी के मलपे बीच में है और सीवक में है. और ये देख सकते हो आप लोग अमूल्य डिप्रेशन में बैठ को चिड़ी है. डिप्रेशन ಗಾಡಿ ಓಡಿಸ್ತಿದ್ದಾಳೆ. ಸೊ ಈಗ ಬೀಚಿಂದ ಮಲ್ಪೆ ಬೀಚ್ ಮುಗಿಸ್ಕೊಂಡು ಮಣಿಪಾಲ್ ಹೋಗ್ತಿದ್ದೀವಿ ಟೀ ಕುಡಿಯೋಕ್ಕೋಸ್ಕರ. ಅವರಿಬ್ಬರು ಅಲ್ಲಿ ಮುಂದೆ ಹೋಗ್ತಾವ್ರೆ. ಬೈತಾನೆ ಪಕ್ಕ ಬೈತಾನೆ. ಎಲ್ಬೋರ್ಡು ನನ್ನೊಬ್ಬಳ್ದೆ ಡಿಯಲ್ಲಿ ಇರೋದು, ಯಾರ್ದು ಡಿಯಲ್ಲಿ ಗೊತ್ತಿಲ್ಲ. ಅದಕ್ಕೆ ನಮಗೆ ಬೈತಾ ಇದೆಯಾ. ಸೊ ಈಗ ಮಣಿಪಾಲ್ ಹೋಗಿ ಟೀ ಕುಡಿಯುವ.
ವಯಸ್ ನೋಡಿ ಈ ಅವತಾರದಲ್ಲಿ ಈಗ ಓಡಿಸಿ ಅವಳು ನನ್ನ ಜೀವನ ಬಾಯ್ತಂದ್ಬಿಟ್ಟಿದ್ಲು. ಇಲ್ಲ ಸಾಕಾದ ಮಾಡಿದ್ರು ಜೀ ಜೀ ಜೈ ಜೈ ಅಂತ ಮಾತ್ರ ಹಿಂಗೆ ಕೊಟ್ರೆ ಹಿಂಗೋಗಿ ಹಿಂಗೆ ಬರ್ಬೇಕದು ನೋಡಿ. ಆದರೂ ಉಡುಪಿ ನೈಟ್ ಲೈಫ್ ಚೆನ್ನಾಗಿದೆ ನನಗೆ ಡೇಗಿಂತ. ನೈಟ್ ಇಷ್ಟ ಆಯಿತು, ರೋಡು ಅಷ್ಟೇ. ಎಲ್ಲಾದ್ರೂ ಅವರು ಬಂದ್ರ ಆಮೇಲೆ ಯಾರು ಕಾಮೆಂಟ್ ಹಾಕ್ಬೇಡಿ, ಬೈಬೇಡಿ, ಗಾಡಿ ಓಡಿಸು ಆಮೇಲೆ ಈ ಸೇಫ್ಟಿ ಎಲ್ಲ ಮಾಡ್ತೀವಿ ಅಂತ ಹುಷಾರು ಓಡಿಸಿ. ಸರಿಗೆ ಬಿದ್ಲು ಬಾಯಿ ಕಡೆಗೆ. ಅಲ್ಲ ನಾನು ಹೇಳಿದ್ನಾ ಟೀ, ಹಾಂ ಮಸಾಲೆ ಟೀ. ಇಲ್ಲಿಂದ ಒಂದು 10 ಉಡುಪಿಯಿಂದ ಒಂದು 6-7 ಕಿಲೋಮೀಟ್ರ್ ಕರ್ಕೊಂಬಂದಾನೆ ಒಂದೊಂದು ಟೀಗೋಸ್ಕರ. ನೋಡಿ ಬರೀ ಹುಡುಗರೆಲ್ಲ ಟೀಗೋಸ್ಕರ ಎಷ್ಟು ದೂರ ಬರೋದು, ಹುಡುಗಿರು ನನ್ನಂತವ್ರು ಬರ್ತೀವಿ ಅಲ್ಲ ನೀದ. ಪೂಚೋ ಪೂಚೋ ಯಾವುದು ಈಟ್ ಆ್ಯಂಡ್ ಡ್ರಿಂಕ್. ಓ ಹೈದ್ರಾಬಾದ್ ಟೀನಾ, ಮತ್ತು ನಂಗೆ ಇಷ್ಟ ಆಗುತ್ತೆ. ಗೈಸ್ ಟೀ ಕುಡಿದು ಟೇಸ್ಟ್ ನೋಡಿ ಹೇಳಿ ಕೊಡು, ಎತ್ಕೊಡು ಅಂಕಲ್ ವಾಟರ್ ಬಾಟಲ್. ಥ್ಯಾಂಕ್ ಯು. समोसा कितना हुआ? Receive 60 rupees on HDFC ಶುಗರ್ ನನಗೆ ಕರೆಕ್ಟಾಗಿ ಐತೆ, ಕಮ್ಮಿ ಐತೆ, ಸಪ್ಪೆ ಐತೆ, ಕರೆಕ್ಟಾಗಿ ಹಂಗೆ ಇರಬೇಕು. ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಇವರಿಬ್ಬರು, ನಾನು ನಾನ್ ವೆಜ್, ಇವಳು ವೆಜಿಟೇರಿಯನ್. ಅಲ್ಲ ನಾನ್ ವೆಜಿಟೇರಿಯನ್ನೇ, ಬಟ್ ಇವಳು ತಿನ್ನೋಲ್ಲ. ಫಿಶ್ ಮಿಲ್ಸ್ ಗಾಡಿ ಮಾತ್ರ ಸಕ್ಕತ್ತಾಗಿ ಓಡಿಸಿದ್ಲು ಇವತ್ತು. ಹಾಂ ಹೌದು ಗೈಸ್, ಸಕ್ಕತ್ತಾಗಿ ಓಡಿಸಿದ್ಲು. ನೆಕ್ಸ್ಟ್ ಟೈಮ್ ಯಾರಾದರೂ ಜೀವದ ಮೇಲೆ ಆಸೆ ಇಲ್ಲದೆ ಇರೋರು ಕಾಂಟ್ಯಾಕ್ಟ್ ಮಾಡಿ, ಬೇಗ ಹೋಗ್ಬಿಡ್ತೀನಿ ಒಂದು ಸಲ. ಸೊ ಊಟ ಬಂದಮೇಲೆ ಸಿಗ್ತೀನಿ. ಮಾಡ್ಲಾ ಅಂತ ಕೇಳ್ತಲ್ಲ. ನನ್ನ ಅಷ್ಟೇ. ಸಾಕು ಬೇಕಾದ್ರೆ ಅವರು ವೆಜ್ಜು, ಇವರು ವೆಜಿಟೇರಿಯನ್. ಗೈಸ್ ಈಗ ಅವರು ಹೊರಟರು, ನಾನು ಲೈಕ್ ರೂಮ್ಗೆ ಹೋಗ್ತೀನಿ. ನಾಳೆ ಬೆಳಗ್ಗೆ ಸಿಗೋ ಪ್ಲ್ಯಾನ್ ಇದೆ, ನೋಡುವ ಅವ್ರಿಗೂ ರಜೆ. ಬಾಯ್. ಹಲೋ ಗಾಯ್ಸ್, ಸೊ ಫೈನಲಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಮಲ್ಕೋಬೇಕು. ಇವತ್ತಿನ ದಿನ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ ಅಂತೂ ತುಂಬ ಸರ್ಪ್ರೈಸ್ ಆದರು, ಲೈಕ್ ಸಿಕ್ಕಾಪಟ್ಟೆ ಖುಷಿಪಟ್ಟರು. ನಿಧಾ ಅಂತೂ ನೆಕ್ಸ್ಟ್ ಲೆವೆಲ್, ಪ್ರತ್ಯಕ್ಷ ಅಂತೂ ನಾನು ನಿಜ ಬಂದಿದ್ದೀರ ಮಾರ್ರೆ ನಂಬಕ್ಕೆ ಆಗ್ತಿಲ್ಲ ಅಂತ ತುಂಬ ಖುಷಿ ಆಯಿತು ಅವನ್ನೆಲ್ಲ ಮೀಟ್ ಮಾಡಿ. ಕಿರಣ್ ಅಂತೂ ಅವನಿಗೆ ಗೊತ್ತಿತ್ತು ಅವನಿಗೇನು ಸರ್ಪ್ರೈಸ್ ಅಂತ ಇರಲಿಲ್ಲ. ಆ್ಯಂಡ್ ಸೌರವ್ ಸಿಕ್ಕಿಲ್ಲ, ಸೌರವ್ ನಾಳೆ ಸಿಗ್ತಾನೆ. ಆ್ಯಂಡ್ ನಾಳೆ ಒಂದು ಚಿಕ್ಕ ಕೇಕ್ ಕಟ್ಟಿಂಗ್ ಇದೆ, ಯಾರ್ದು ಏನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಸೊ ಇವತ್ತು ತುಂಬ ಚೆನ್ನಾಗಿತ್ತು ನಿಮ್ಮಿಂದಾನೆ. ಆ್ಯಂಡ್ ಈಗ ಸದ್ಯಕ್ಕೆ ಮಲ್ಕೋತೀನಿ. ಶುಭರಾತ್ರಿ. ಬೆಳಗ್ಗೆ ಸಿಗ್ತೀನಿ. ನಾಳೆ ಏನು ಪ್ಲ್ಯಾನ್ಸ್ ಏನು ನನಗೂ ಗೊತ್ತಿಲ್ಲ, ಆರಾಮ್ಸೆ ಲೇಟಾಗಿ ಹೇಳೋಣ ಅಂತ ಅಷ್ಟೇ. ಸೊ ಸಿಗುವ ಬೆಳಗ್ಗೆ.